ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಾನು ರಾಷ್ಟ್ರಕವಿ ಕುವೆಂಪು ಅವರ ಆ, ಪ್ರಮುಖ ನಾಟಕಗಳಲ್ಲಿ ಒಂದಾಗಿರ್ತಕ್ಕಂಥ ಸ್ಮಶಾನ ಕುರುಕ್ಷೇತ್ರಂ ನಾಟಕದ ಮೊದಲ ಭಾಗಗಳನ್ನು ಕುರಿತು ಕೆಲವು ಮಾತುಗಳನ್ನು ಆಡಬೇಕು ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ಕುವೆಂಪು ಅವರ ಬಹಳ ಮುಖ್ಯವಾದಂಥ ನಾಟಕಗಳಲ್ಲಿ ಒಂದಾಗಿರ್ತಕ್ಕಂಥ ಈ ನಾಟಕದ ಸಂದೇಶ ಏನು, ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಈ ನಾಟಕ ವರ್ತಮಾನ ಕಾಲಕ್ಕೆ ಕಟ್ಟಿಕೊಡುವ ತಾತ್ವಿಕತೆ ಏನು, ಇದು ನಮಗೆ ಹೇಳುವ ಪಾಠ ಏನು ಅಂತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ತಾವು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಬೇಕಾಗ್ತದೆ. ದಯವಿಟ್ಟು ವಿಡಿಯೋ ಮುಗಿಯೋವರೆಗೂ ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಿಸಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಶೇರ್ ಮಾಡಿ. ಜೊತೆಗೆ ಇನ್ನೊಂದು ಮನವಿ, ಯಾರು ಈ ವಿಡಿಯೋವನ್ನು ಮೊದಲ ಬಾರಿ ನೋಡ್ತಾ ಇದ್ದೀರಿ, ಯಾರು ನನ್ನ ಚಾನಲ್ಲಿಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ತಕ್ಷಣಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನನ್ನು ತಪ್ಪದೇ ಒತ್ತಿ, ಮುಂದೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ. ಈಗ ವಿಷಯಕ್ಕೆ ಬರೋಣ. ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರಂ ನಾಟಕ. ಈ ನಾಟಕದ ಭೌತಿಕ ಅಂಶಗಳನ್ನು ಕೆಲವನ್ನು ಹೇಳುವುದಾದರೆ, 10 ದೃಶ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಈ ನಾಟಕ ಹೆಸರೇ ಹೇಳುವಂತೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಕಥಾವಸ್ತುವನ್ನು ಒಳಗೊಂಡಿರ್ತಕ್ಕಂಥ ಒಂದು ನಾಟಕ. 18 ದಿನಗಳ ಕಾಲ ನಡೆದಿರ್ತಕ್ಕಂತಹ ಮಹಾಭಾರತದ ಯುದ್ಧ ಏನಿದೆ, ಆ ಯುದ್ಧದ ಕೊನೆಯ ದಿನದ ಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ, ಅದರ ವಿಶ್ಲೇಷಣೆಯನ್ನು ಒಳಗೊಂಡಿರ್ತಕ್ಕಂಥ ನಾಟಕ ಇದು. ಕುವೆಂಪು ಈ ನಾಟಕವನ್ನು 1931ರಲ್ಲಿ ಪ್ರಕಟಿಸಿದ್ದಾರೆ. 31 ಅಂದರೆ ಕುವೆಂಪು ಅವರಿಗೆ 27 ವರ್ಷ. ಒಬ್ಬ ಮಹಾಕವಿ ತಕ್ಷಣಕ್ಕೆ ಹುಟ್ಟಿ ಬರೋದಿಲ್ಲ. ಅವನ ಬೆಳವಣಿಗೆಯಲ್ಲಿಯೇ ಆ ಲಕ್ಷಣಗಳು ಕಾಣ್ತವೆ. ಮುಂದೆ ಮಹಾಕವಿ ಅಂತಕ್ಕಂಥ ಒಂದು ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥ ಒಬ್ಬ ಕವಿ ತಾರುಣ್ಯದ 27ರ ಒಬ್ಬ ಹುಡುಗನಾಗಿದ್ದಾಗಲೇ ಯಾವ ದೊಡ್ಡ ಮಟ್ಟದ ಆಲೋಚನೆಯನ್ನು ಮಾಡ್ತಿದ್ರು ಅಂತಕ್ಕಂಥದ್ದು ಈ ನಾಟಕವನ್ನು ನೀವು ಸೂಕ್ಷ್ಮವಾಗಿ ನೋಡಿದರೆ ಅರ್ಥ ಆಗ್ತದೆ. ಈ ನಾಟಕದ ಆರಂಭದಲ್ಲಿ ಕವಿ ಒಂದು ಪ್ರಿಯಾಂಬಲ್ ರೀತಿಯಲ್ಲಿ, ನಾಟಕಕ್ಕೆ ನಮ್ಮ ಸಂವಿಧಾನಕ್ಕೆ ಹೇಗೆ ಒಂದು ಪ್ರಿಯಾಂಬಲ್ ಪ್ರಸ್ತಾವನೆ ಇದೆಯೋ ಆ ರೀತಿ ಒಂದು ಪ್ರಸ್ತಾವನೆಯ ರೂಪದ ಕೆಲವು ಮಾತುಗಳನ್ನು ಹೇಳ್ತಾರೆ. ಆ ಮಾತುಗಳು ಹೀಗಿವೆ, ಸೂಕ್ಷ್ಮವಾಗಿ ಗಮನಿಸಿ. ಒಂದೊಂದು ಯುದ್ಧವು ಪ್ರಾರಂಭವಾಗುವಾಗ ಅದು ಯುದ್ಧವನ್ನೇ ಕೊನೆಗಾಣಿಸುವ ಜಗತ್ತಿನ ಕೊನೆಯ ಯುದ್ಧ ಅನಿವಾರ್ಯ ಸಂಕಟ ಎಂದು ಸಾರುತ್ತೇವೆ. ಅನ್ಯಾಯವನ್ನು ತೊರೆದು ನ್ಯಾಯಸ್ಥಾಪನೆ ಆಗುವುದೆಂದು ಭಾವಿಸುತ್ತೇವೆ. ಇದು ಸತ್ಯವಾ ನಿಜವಾಗಲು ಅಂತಕ್ಕಂಥ ಪ್ರಶ್ನೆಯನ್ನು ಈ ನಾಟಕ ಎತ್ತುತ್ತೆ. ಅಂದರೆ ಯುದ್ಧದ ದುರಂತ, ಅನ್ಯಾಯ, ಕ್ರೌರ್ಯ, ವಿನಾಶ, ಸಂಸ್ಕೃತಿಯ ಸಾವು, ಯುದ್ಧ ಅಂತಕ್ಕಂಥದ್ದು ಜನಸಾಮಾನ್ಯರ ಬದುಕಿನ ಮೇಲೆ ಮಾಡ್ತಕ್ಕಂಥ ಒಂದು ದೌರ್ಜನ್ಯ, ಈ ಎಲ್ಲವನ್ನು ಕಣ್ಣಿಗೆ ಕಟ್ಟುವಂತೆ ನಮಗೆ ಈ ನಾಟಕ ತೋರಿಸಿ ಯುದ್ಧದ ಬಗ್ಗೆ ಜಿಗುಪ್ಸೆಯನ್ನು ತಾಳುವಂತೆ ಮಾಡ್ತದೆ. ನೋಡಿ, ಯುದ್ಧದ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಯುದ್ಧವನ್ನು ಅನೇಕ ಸಂದರ್ಭದಲ್ಲಿ ನಾವು ಕಪ್ಪು ಬಿಳುಪಿನ ದೃಷ್ಟಿಕೋನದಿಂದ ನೋಡ್ತಿರ್ತೇವೆ. ಅವ್ರು ಸರಿ, ಇವ್ರು ತಪ್ಪು, ಇವ್ರು ಸರಿ, ಅವ್ರು ತಪ್ಪು, ಅಥವಾ ನಮ್ಮವ್ರು ಮಾಡೋದು ಸರಿ, ಅವ್ರು ಮಾಡೋದು ತಪ್ಪು. ಈಗಿನ ಯುದ್ಧಗಳನ್ನೇ ನೋಡಿ. ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಯುದ್ಧ ಮಾಡುವಾಗ
ಈ ದೇಶದ ಪ್ರಜೆಗಳೆಲ್ಲರೂ ಕೂಡ ಈ ದೇಶದ ಸೈನ್ಯದ ಪರವಾಗಿರಬೇಕು ಅಂತ ಒತ್ತಡ ಇರ್ತದೆ ದೇಶ ಪ್ರೇಮದ ಹೆಸರಿನಲ್ಲಿ. ನಮ್ಮ ಸೈನ್ಯ ಮಾಡುವುದೆಲ್ಲವೂ ಕೂಡ ಒಳ್ಳೆಯದಾಗಿ ಕಾಣ್ತದೆ, ಆ ಕಡೆಯವರು ಮಾಡುವುದೆಲ್ಲವೂ ಕೂಡ ತಪ್ಪಾಗಿ ಕಾಣ್ತದೆ. ಇದು ಕಪ್ಪು ಬಿಳುಪಿನ ದೃಷ್ಟಿಕೋನ. ಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯ ಕವಿಗಳು ಏನು ಮಾಡ್ತಾರೆ ಅಂದರೆ, ಯುದ್ಧದ ಸಂದರ್ಭದಲ್ಲಿ ತಾನು ಯಾವ ದೇಶಕ್ಕೆ ಸೇರಿದ್ದೇನೆಯೋ, ಯಾವ ಪಕ್ಷಕ್ಕೆ ಸೇರಿದ್ದೇನೆಯೋ ಅವರನ್ನು ಹುರಿದುಂಬಿಸುವ ಕೆಲಸವನ್ನು ಮಾಡ್ತಾರೆ. ಆದರೆ ಒಬ್ಬ ಮಹಾಕವಿ ಈ ಹುರಿದುಂಬಿಸುವ ಮತ್ತು ವೈರಿಗಳನ್ನು ಟೀಕಿಸುವ ಕಪ್ಪು ಬಿಳುಪಿನ ದೃಷ್ಟಿಕೋನವನ್ನು ಮೀರಿ ಅದರ ಆಚೆಗೆ ಒಂದು ವಿಶಾಲ ದೃಷ್ಟಿಕೋನದ ತಾತ್ವಿಕತೆಯನ್ನು ಮಂಡಿಸ್ತಾನೆ. ಅಂಥ ಕೆಲಸವನ್ನು ಇಲ್ಲಿ ಕುವೆಂಪು ಮಾಡ್ತಾರೆ. ಈ ಯುದ್ಧದ ಒಂದು ದುರಂತ ಏನಿದೆ, ಜಗತ್ತಿನಲ್ಲಿ ಒಳ್ಳೆಯ ಯುದ್ಧ ಮತ್ತು ಕೆಟ್ಟ ಶಾಂತಿ ಅಂತಕ್ಕಂಥದ್ದು ಇರೋದಿಲ್ಲ ಅಂತಕ್ಕಂಥ ಒಂದು ಪ್ರಸಿದ್ಧ ಹೇಳಿಕೆ ಇದೆ. ಯುದ್ಧ ಯಾವಾಗಲೂ ಕೂಡ ವಿನಾಶಕಾರಿಯೇ ಆಗಿರ್ತದೆ. ಅದರ ಬಗ್ಗೆ ಒಂದು ಬೀಭತ್ಸ ಭಾವನೆಯನ್ನು, ಜಿಗುಪ್ಸೆಯ ಭಾವನೆಯನ್ನು ಉಂಟು ಮಾಡುವಲ್ಲಿ ಈ ನಾಟಕ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ. 10 ದೃಶ್ಯಗಳನ್ನು ಒಳಗೊಂಡಂಥ ಈ ನಾಟಕ ಆರಂಭ ಆಗೋದು ಒಂದು ಪ್ರತಿಮಾ ರೂಪದಲ್ಲಿ. ನೋಡಿ, ಮಹಾಭಾರತದ ಯುದ್ಧದ ಕೊನೆಯ ದಿವಸ ಏನಿದೆ, 18ನೇ ದಿವಸ, ಅದು ನಮ್ಮ ಶಾಸ್ತ್ರಗಳ ಪ್ರಕಾರ ದ್ವಾಪರ ಯುಗದ ಕೊನೆಯ ದಿನ. ಅದು ದ್ವಾಪರ ಯುಗದ ಕೊನೆಯ ದಿನ, ಅಂದಿನಿಂದ ಕಲಿಯುಗ ಆರಂಭ ಆಗಬೇಕು. ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡಂಥ ಕುವೆಂಪು 2 ಪಾತ್ರಗಳನ್ನು ಇಲ್ಲಿ ತರ್ತಾರೆ, ಸೃಷ್ಟಿ ಮಾಡ್ತಾರೆ. ದ್ವಾಪರ ಯುಗದ ಯುಗಪುರುಷನಾಗಿರ್ತಕ್ಕಂಥ ದ್ವಾಪರ ಮತ್ತು ಕಲಿಯುಗದ ಯುಗಪುರುಷನಾಗಿರ್ತಕ್ಕಂಥ ಕಲಿ, ಈ 2 ಪಾತ್ರಗಳನ್ನು ತಂದು ಈ 2 ಪಾತ್ರಗಳ ಮಾತನಾಡುವಿಕೆಯ ಮೂಲಕ ಈ ನಾಟಕ ಪ್ರಾರಂಭ ಆಗ್ತದೆ. ಎಲ್ಲಿ ಇವರ ಮಾತುಕತೆ, ಎಲ್ಲಿ ಇವರ ಭೇಟಿ ಆಗ್ತದೆ ಅಂದರೆ ರಣರಂಗದಲ್ಲಿ. ರಣರಂಗ ಅಂದರೆ ಈಗ ಯುದ್ಧೋತ್ಸಾಹದ ರಣರಂಗ ಆಗಿಲ್ಲ, ಅದು ನಾಟಕದ ಹೆಸರೇ ಹೇಳುವಂತೆ ಸ್ಮಶಾನವಾಗಿದೆ. ಕುರುಕ್ಷೇತ್ರ ಅನ್ನೋದು ಸ್ಮಶಾನವಾಗಿದೆ. ಆ ಸ್ಮಶಾನದ ಚಿತ್ರಣವನ್ನು ಕೊಡುವಾಗಲೇ ಕುವೆಂಪು ನಿಮಗೆ ಯುದ್ಧದ ಬಗ್ಗೆ ಒಂದು ಜಿಗುಪ್ಸೆಯ ಭಾವ ಬರಬೇಕು, ಯುದ್ಧವನ್ನು ಇನ್ನೆಂದೆಂದೂ ಕೂಡ ನಾವು ಯಾರ ಪರವಾಗಿಯೂ ಕೂಡ ಮಾಡಬಾರ್ದು ಅಂತಕ್ಕಂಥ ಭಾವನೆ ಬರಬೇಕು. ಅಷ್ಟು ದಟ್ಟವಾಗಿರ್ತಕ್ಕಂಥ ಅನುಭವಗಳು ನಮಗೆ ಆಗುವಂತೆ ಕುವೆಂಪು ಚಿತ್ರಣ ಮಾಡ್ತಾರೆ. ನಾಟಕದ ಮೊದಲ ದೃಶ್ಯದಲ್ಲಿ ದ್ವಾಪರನ ಸ್ವಗತದ ಮಾತುಗಳಿಂದ ಈ ನಾಟಕ ಪ್ರಾರಂಭ ಆಗ್ತದೆ. ಅವನು ಹೇಳ್ತಾನೆ, ದ್ವಾಪರ, ನಿನ್ನೆಯವರೆಗೂ ಕುರುಕ್ಷೇತ್ರ ಅಂತಕ್ಕಂಥದ್ದು ಒಂದು ಅರಸುಗಳ ರಣರಂಗವಾಗಿತ್ತು. ಇವತ್ತು ಕೊಳೆಯುತ್ತಿರುವ ಹೆಣದ ಬಣವೆಗಳು ಎಲ್ಲಿ ಬೇಕಲ್ಲೇ ಕಾಣ್ತಾ ಇವೆ. ಇವತ್ತು ಸ್ಮಶಾನದ ರೀತಿಯಲ್ಲಿ ಇಡೀ ಕುರುಕ್ಷೇತ್ರ ಉಂಟಾಗಿದೆ. ಇದು ಕಾಳಗವೋ ಬಿತ್ತರದ ಕೊಲಗೈಮೆ. ಗೆಲುವೆಂದರೆ ಸೋಲ್ವರ ಸಂತಾಪಂ ವಿಜಯಿಗಳ ಪೆರ್ಮೆ. ಗೆಲುವು ಅಂದರೆ ಏನು? ಸೋಲುವವರ ಸಂತಾಪ ಮತ್ತು ಗೆದ್ದವರ ದರ್ಪ. ಇಷ್ಟಲ್ಲದೆ ಯುದ್ಧಕ್ಕೆ ಬೇರೆ ಪರಿಣಾಮಗಳು ಇಲ್ಲ ಅಂತಕ್ಕಂಥದ್ದನ್ನು ಅವನು ಆ ಹೆಣದ ರಾಶಿಗಳು, ಮುರಿದ ಕೈ, ಮುರಿದ ಕಾಲು, ಮುರಿದ ಹೊಡೆದ ತಲೆ ಸಿಡಿದ, ಈ ರೀತಿ ಕುವೆಂಪು ಹೇಳ್ತಾ ಬರ್ತಾರೆ. ಅಂದರೆ ಆ ಯುದ್ಧದ ಭೀಕರತೆಯ ಚಿತ್ರಣ. ಆನೆಗಳ ಸತ್ತು ಬಿದ್ದಂಥ ರಾಶಿಗಳನ್ನು ವರ್ಣಿಸ್ತಾರೆ. ರಾಶಿಗಳು ಮುರಿದು ಬಿದ್ದಂಥ ರಥಗಳು, ಕುದುರೆಗಳು, ಚಲ್ಲಾಪಿಲ್ಲಿಯಾಗಿ ಬಿಡ್ತಿರ್ತಕ್ಕಂಥ ಹೆಣಗಳು. ಆ ದೃಶ್ಯವನ್ನು ನೋಡಿದ್ರೇ ಯುದ್ಧ ಅಂತಕ್ಕಂಥದ್ದು ಎಂದೆಂದೆಂದೆಂದಿಗೂ ನಡೀಬಾರದು ಅಂತಕ್ಕಂಥ ಭಾವನೆ ನಮಗೆ ಉಂಟಾಗಬೇಕು. ಅಂಥ ಒಂದು ವರ್ಣನೆಯನ್ನು ಕುವೆಂಪು ಇಲ್ಲಿ ಮಾಡ್ತಾರೆ. ಆ ದ್ವಾಪರ ಹೇಳ್ತಕ್ಕಂಥ ಒಂದು ಮಾತು ನೋಡಿ, ಇಲ್ಲಿದು ಕುರುಕ್ಷೇತ್ರ ಮಲ್ತು ಇಳಿಯ ಬಲ್ ಮಸಣ, ದೊಡ್ಡ ಮಸಣ, ಸ್ಮಶಾನ, ಒಂದು ದೊಡ್ಡ ಸ್ಮಶಾನ ಇದು ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ.
ಸ್ಮಶಾನ, ಸ್ಮಶಾನ ಕುರುಕ್ಷೇತ್ರಂ ಅಂದರೆ ಇವತ್ತು ಸ್ಮಶಾನ ಆಗಿ ಹೋಗಿದೆ. ಇಲ್ಲಿ ದ್ವಾಪರ ನೋಡಿ, ಎತ್ತ ನೋಡಿದಡತ್ತ ನಾಶಮೇ ನಗುತ್ತಿಹುದು ವಿಕಟಾಟ್ಟ ಹಾಸದಿಂ. ನಾಶ ಅಂತಕ್ಕಂಥದ್ದು ಎಲ್ಲಿ ನೋಡಿದರೂ ನಾಶವೇ ಕಾಣ್ತಾ ಇದೆ. ಈ ನಾಶದ ಒಂದು ರಾಶಿ ಇವತ್ತು ನಾಶಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂಥ ಹೆಣಗಳ ರಾಶಿಯ ಮಧ್ಯೆ ಕಲಿಯನ್ನು ಭೇಟಿಯಾಗ್ತಾನೆ ಅವನು. ಕಲಿ ಯಾರು? ಮುಂದೆ ಬರುವ ಈ ಇವತ್ತಿನಿಂದ ಆರಂಭ ಆಗ್ತಕ್ಕಂಥ ಯುಗ ಪುರುಷ. ಆ ಕಲಿಯನ್ನು ಕುರಿತು ಇವನು ಹೇಳ್ತಾನೆ, ಇದುವರೆಗೂ ನಾನು ದ್ವಾಪರ ಯುಗವನ್ನು ನಡೆಸ್ಕೊಂಡು ಬಂದೆ ನೋಡಿ. ಅವನಿಗೆ ಸಂತಾಪ ಇದೆ, ನನ್ನ ಯುಗದ ಕೊನೆಗೆ ಎಂಥ ರಕ್ತಸಿಕ್ತವಾಗಿರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು. ಇಂಥ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಮುಂದಿನ ಕಲಿಯುಗದ ಯುಗ ಪುರುಷನಾಗಿರ್ತಕ್ಕಂಥ ನಿನಗೆ ಅಧಿಕಾರ ಹಸ್ತಾಂತರ, ಕಾಲ ಸಾಮ್ರಾಜ್ಯ ಅಂತ ಬಳಸ್ತಾರೆ ಕವಿ. ನೋಡಿ, ಸಾಮ್ರಾಜ್ಯದ ಅಧಿಕಾರ ಇರುತ್ತಲ್ಲ, ಭೂಮಿ ಸಾಮ್ರಾಜ್ಯದ ಅಧಿಕಾರ ಹಸ್ತಾಂತರ ಇರುತ್ತಲ್ಲ, ಈ ಕಾಲಕ್ಕೂ ಒಂದು ಅಧಿಪತಿ ಇರ್ತಾನೆ. ಕಾಲವು ಒಂದು ಸಾಮ್ರಾಜ್ಯದ ರೀತಿಯಲ್ಲಿ ಇರ್ತದೆ. ಕಾಲ ಸಾಮ್ರಾಜ್ಯದ ಅಧಿಪತ್ಯದ ಹಸ್ತಾಂತರ ಮಾಡಬೇಕು ಅವನೀಗ. ದ್ವಾಪರ ಯುಗ ಮುಗಿತು, ಅದರ ಈ ಮುಂದಿನ ಇದನ್ನು ಯುಗವನ್ನು ನಡೆಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡಬೇಕು. ಅಲ್ಲಿ ಹೇಳ್ತಾನೆ, ಸತ್ತ ಸುಡುಗಾಡಿನಲ್ಲಿ ಪಟ್ಟಾಭಿಷೇಕಂ. ನಿನಗೆ ಇಂಥ ಸತ್ತ ಸುಡುಗಾಡಿಗಳಲ್ಲಿ ಹೆಣದ ರಾಶಿಗಳ ಮಧ್ಯೆ ನಾನು ನಿನಗೆ ಪಟ್ಟಾಭಿಷೇಕವನ್ನು, ಹೊಸ ಯುಗದ ಪಟ್ಟಾಭಿಷೇಕವನ್ನು ಮಾಡಬೇಕಾಯಿತು ಅಂಥೇಳಿ ನನಗೆ ಬಹಳ ನೋವಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಕಲಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾನೆ. ಅಂದರೆ ಕುವೆಂಪು ಎಲ್ಲೆಲ್ಲಿ ಈ ಅನಿವಾರ್ಯ ಸ್ಥಿತಿ ಬಂದಾಗ ದೇವರು, ಅಧ್ಯಾತ್ಮ ಇಂಥದನ್ನೆಲ್ಲ ತರ್ತಾರೆ ಮತ್ತು ಅದೊಂದು ಅನಿವಾರ್ಯ ಘಟನೆಗಳು ಅಂತಕ್ಕಂಥ ಒಂದು ಕನ್ಕ್ಲೂಷನ್ನಿಗೆ ಬರ್ತಾರೆ. ಇಲ್ಲಿಯೂ ಕೂಡ ದ್ವಾಪರ ಹೀಗೆ ಆ ನಾಶದ ಬಗ್ಗೆ ಹೊರಕ ಪಡ್ತಿರ್ಬೇಕಾದಾಗ, ವ್ಯಥೆಯನ್ನು ಪಡ್ತಿರ್ಬೇಕಾದಾಗ ಕಲಿಯೇ ಅವನಿಗೆ ಸಮಾಧಾನ ಮಾಡ್ತಾನೆ. ರಸಪೂರ್ಣ ಶೂನ್ಯದಿಂದೊಗೆ ತಂದುದೀ ವಿಶ್ವಂ ಅದರೊಳೆ ವಿಲೀನಮಾಗಡಗುವುದು ತಾನು ಆದೊಡೆ ಮರಳಿ ಬೇರೊಂದು ಆಕೃತಿಯ ತಳೆದು ಬೇರೊಂದು ಕಟ್ಟಳೆಗೆ ತಲೆಬಾಗಿ ಬೇರೊಂದು ಕಾಲದಲ್ಲಿ ಮುಂದೋಡುವುದು. ಲೀಲೆ ಎಂಬುದೆಲ್ಲ ಮೂಡುವುದು ಮುಳುಗುವುದರಲ್ಲಿರುವುದು, ಅದೇಗೆ ಮರುಗುವುದು ಕನಸಿನಲ್ಲಿ ಕಂಡ ಕಡವರಮ್ಮಳಿಯೇ ಎಚ್ಚತ್ತು ಶೋಕಿ ಬರುವ. ಕನಸಿನಲ್ಲಿ ಸಿಕ್ಕಂಥ ಒಂದು ಸಂಪತ್ತು ನಮ್ಮನ್ನು ಬಿಟ್ಟಾಗ, ನಮ್ಮಲ್ಲಿ ಕಳೆದು ಹೋದಾಗ ಅದಕ್ಕೆ ಎಚ್ಚರ ಆದಮೇಲೆ ಶೋಕಿಸುವುದರಲ್ಲಿ ಅರ್ಥವಿಲ್ಲ. ಇವೆಲ್ಲ ಜಗತ್ತಿನ ಒಂದು ಶಕ್ತಿ ನಮ್ಮನ್ನು ಈ ರೀತಿ ಎಲ್ಲ ಮಾಡ್ತಾ ಇರ್ತದೆ. ಆ ಕಾಲಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕಲಿಯಲ್ಲಿ ಹೇಳ್ತಾರೆ. ಜೊತೆಗೆ ದ್ವಾಪರ ಈ ಹಳೆಯ ಕಾಲದ ಬಗ್ಗೆ ತನ್ನ ನೋವನ್ನು ಹೇಳಿಕೊಳ್ಳುವಾಗ, ಆ ಸಾವು ನೋವಿನ ಬಗ್ಗೆ ವ್ಯಥೆ ಪಡುವಾಗ ನೋಡಿ ಹೇಳ್ತಾನೆ, ಕಲಿ ಅದಕ್ಕೆ ಸಮಾಧಾನವನ್ನು ಮಾಡ್ತಾನೆ. ಸಾವಿನಲ್ಲಿ ಹೊಸಬಾಳು ಹುದುಗಿಹುದು, ನಾಶದಲ್ಲಿ ನವಸೃಷ್ಟಿ ಪವಡಿಸಿದೆ. 100 ಮಾತಿಂದೇನು ಸಾವೇ ಹೊಸಬಾಳಿಗಾಧಾರವಾಗಿರ್ಪುದು, ನಾಶವೇ ನವಸೃಷ್ಟಿಗೆ ಉತ್ಸಾಹವನ್ನು ತುಂಬುತ್ತದೆ. ಅಂದರೆ ಒಂದು ಹೊಸ ಸೃಷ್ಟಿ ಆಗಬೇಕಾದ್ರೆ ನಾಶ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಹಾಗಾಗಿ ಕಲಿಯುಗದ ಆರಂಭ, ಕಲಿಯುಗದ ಸೃಷ್ಟಿ ಆಗಬೇಕಾದ್ರೆ ಈ ನಾಶ ಅನಿವಾರ್ಯ ಅಂತಕ್ಕಂಥ ಮಾತನ್ನು ಕಲಿಯ ಬಾಯಿಂದ ಕುವೆಂಪು ಹೇಳಿಸ್ತಾರೆ. ಮತ್ತು ಕಲಿ ದ್ವಾಪರ ಹೇಳ್ತಾನೆ, ದೊಡ್ಡ ಅಂದರೆ ಆಳಿನಲ್ಲಿ ಕೂಡ ದ್ವಾಪರ ಯುಗದಲ್ಲಿ ಬಹಳ ಬಲಾಢ್ಯರಾಗಿದ್ದರು, ವ್ಯಕ್ತಿಗಳೇ ದೊಡ್ಡವರಾಯಿತು. ಕಲಿಯುಗದಲ್ಲಿ ಕುಳ್ಳವರು, ಕುಬ್ಜರು. ಈ ಕುಬ್ಜರ ಹುಟ್ಟತಕ್ಕಂಥ ಕಲಿಯುಗದಲ್ಲಿ ನೀನು ಈ ಸಾಮ್ರಾಜ್ಯವನ್ನು, ಈ ಕಾಲ ಸಾಮ್ರಾಜ್ಯವನ್ನು ನಡೆಸಬೇಕು ಅಂದಾಗ ಆ ಕಲಿ ಹೇಳ್ತಾನೆ, ಹಳೆಯರ ಅನುಭವವನ್ನು, ನಿನ್ನ ಅನುಭವವನ್ನು, ದ್ವಾಪರ ಯುಗದ ಅನುಭವವನ್ನು ಪಡೆದುಕೊಂಡೇ ನಾನು ಈ ಕಲಿಯುಗವನ್ನು ನಡೆಸ್ತೇನೆ. ಅಂದರೆ ಅಹಂಕಾರ ಭಾವನೆಯನ್ನು ನಿರಾಕರಣೆ ಮಾಡ್ತಾನೆ ಕಲಿ. ನಾನೇ ದೊಡ್ಡವನಲ್ಲ, ಹಿಂದಿನವರ ಅನುಭವವನ್ನು ಪಡೆದುಕೊಂಡು, ನಿನ್ನ ಅನುಭವವನ್ನು ಪಡೆದುಕೊಂಡು, ಹಿಂದಿನ ಕಾಲದ ಅನುಭವವನ್ನು ಪಡೆದುಕೊಂಡು, ದ್ವಾಪರ ಯುಗದ ಅನುಭವವನ್ನು ಪಡೆದುಕೊಂಡು ನಾನು ಕಲಿಯುಗವನ್ನು ಮುನ್ನಡೆಸ್ತೇನೆ ಅಂತಕ್ಕಂಥ ಮಾತನ್ನು ಆತ ಹೇಳ್ತಾನೆ. ಹೀಗೆ ತನ್ನ ಕಿರೀಟವನ್ನು ಯಾರು ದ್ವಾಪರ ಕಲಿಗೆ
ತೊಡಿಸಿ ತನ್ನ ಯುಗದ ಅಂತ್ಯವನ್ನು ಸಾರ್ತಾನೆ. ಹೊಸ ಯುಗ ಪ್ರಾರಂಭ ಆಗ್ತದೆ. ಈ ಒಂದನೇ ದೃಶ್ಯದಲ್ಲಿ ಹೀಗೆ ಕುವೆಂಪು ದ್ವಾಪರ ಮತ್ತು ಕಲಿಯ ಚಿತ್ರಣವನ್ನು ನೀಡಿ, ಎರಡನೇ ಸನ್ನಿವೇಶದಲ್ಲಿ ಬಹಳ ವಿಶಿಷ್ಟವಾದ ಎರಡು ಸನ್ನಿವೇಶಗಳನ್ನು ತರ್ತಾರೆ. ಒಂದು, ದುರ್ಯೋಧನನ ಶವವನ್ನು, ದುರ್ಯೋಧನ ಇನ್ನೂ ಸತ್ತಿರೋದಿಲ್ಲ, ಸತ್ತಿದಾನೋ ಇಲ್ಲೋ ಗೊತ್ತಿರೋದಿಲ್ಲ, ಗೊಂದಲಮಯ ಸ್ಥಿತಿ. ಗದಾಯುದ್ಧ ಸಾಯಂಕಾಲ ಮುಗಿದಿರ್ತದೆ. ರಾತ್ರಿ ಅವನ 3 ಜನ, ಗಿರ್ವಾಣ, ನೀಲಾಕ್ಷ ಮತ್ತು ಚಾಣೂರ ಅಂತಕ್ಕಂಥ 3 ಜನ ಅವನ ಸೇವಕರು ತನ್ನ ಒಡೆಯನ ಶವವನ್ನು ಹುಡುಕ್ಲಿಕ್ಕೆ ಅಂತ ಬರ್ತಾರೆ. ಆಮೇಲೆ ಇನ್ನೊಂದು ದೃಶ್ಯವನ್ನು ಇಲ್ಲಿ ತರ್ತಾರೆ, ಇನ್ನೊಂದು ಸನ್ನಿವೇಶವನ್ನು. ಸೈನ್ಯದಲ್ಲಿ ಪಾಂಡವರ ಪರವಾಗಿ ಹೋರಾಡಿ ಸತ್ತ ಸಾಮಾನ್ಯ ಸೈನಿಕನ ಹೆಂಡತಿ ಒಬ್ಬಳು ತನ್ನ ಮಗುವಿನೊಂದಿಗೆ ತನ್ನ ಗಂಡನ ಶವವನ್ನು ಹುಡುಕ್ಲಿಕ್ಕೆ ಬರ್ತಾರೆ. ಅಂದರೆ ಒಬ್ಬ ಮಹಾರಾಜನ ಶವವನ್ನು ಹುಡುಕ್ಲಿಕ್ಕೆ ದುರ್ಯೋಧನನ ಸೈನಿಕರು 3 ಜನ ಅವನ ಬಂಟರು ಬರ್ತಾರೆ. ಒಬ್ಬ ಸಾಮಾನ್ಯನ ಪಾಂಡವರ ಕಡೆಗೆ ಹೋರಾಡಿ ಮಡಿದಿರತಕ್ಕಂಥ ಒಬ್ಬ ಸಾಮಾನ್ಯ ಸೈನಿಕನ ಹೆಂಡತಿ ತನ್ನ ಮಗುವಿನೊಂದಿಗೆ ತನ್ನ ಗಂಡನ ಶವವನ್ನು ಹುಡುಕ್ಲಿಕ್ಕೆ ಬರ್ತಾರೆ. ಈ 3 ಜನ ಯಾರು ದುರ್ಯೋಧನನ ಬಂಟರು ಏನು ಬರ್ತಾರೆ, ಆ ಹೆಣಗಳ ರಾಶಿಯಲ್ಲಿ ಕಿತ್ತೊಗೆದು, ಓ ಇದೇ ನನ್ನ ಒಡೆಯ, ಇವನು ನನ್ನ ಒಡೆಯ, ಇವನು ನನ್ನ ಒಡೆಯ ಅಂಥೇಳಿ ಹುಡುಕ್ತಿರ್ತಾರೆ. ಇನ್ನೊಬ್ಬನಿಗೆ ಹೇಳ್ತಾನೆ, ಏನು ಸಿಕ್ಕ ಹೆಣಕ್ಕೆಲ್ಲ ನೀನು ನನ್ನ ಒಡೆಯನ ಹೆಣ ಅಂತ ಇದೆಯಲ್ಲ. ಅವಾಗ ಅವನು ಮಾತನ್ನು ಹೇಳ್ತಾನೆ, ಕರಡಿಯನ್ ಕಂಡು ಅಳುಕಿದಾತಂಗೆ ಕಗ್ಗಲ್ಲೇ ಕರಡಿ ಹೌದಂತೆ. ಒಂದು ಸರಿ ಕರಡಿ ನೋಡಿ ಹೆದರಿಬಿಟ್ರೆ ನಾವು ಕರೇ ಕಲ್ಲೆಲ್ಲ ಕರಡಿ ಕಣ್ಣಂಗೆ ಕಾಣ್ತಿರ್ತದೆ ಅಂತ. ದುರ್ಯೋಧನನನ್ನು ಹುಡುಕುವ ಒಂದು ಮನಸ್ಸಿನಲ್ಲಿ ದುರ್ಯೋಧನನ ಚಿತ್ರಣವನ್ನು ತುಂಬಿಕೊಂಡಿರ್ತಕ್ಕಂಥವ್ನು ಎಲ್ಲಿ ನೋಡಿದ್ರು ಆ ರೀತಿ ಕಂಡಟ್ಟಿಗೆ ದುರ್ಯೋಧನ ಕಣ್ಣಂಗೆ ಆಗ್ತಿರ್ತದೆ ಇವನು. ಸೊ ಈ ರೀತಿ ಹುಡುಕ್ತಾ ಈ ಹುಡುಕುವ ಸಂದರ್ಭದಲ್ಲಿ ಯುದ್ಧದ ಭೀಕರತೆಯ ಬಗ್ಗೆ ಅವರ ಮಾತುಗಳು ಬರ್ತವೆ. ಅದನ್ನು ಕುವೆಂಪು ಹೇಳ್ತಾ ಇಲ್ಲಿ ಮುಖ್ಯವಾದ ದುರ್ಯೋಧನನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡುವಂತೆ ಕುವೆಂಪು ಮಾಡ್ತಾರೆ. ಕುವೆಂಪು ಇಂಥ ಕೆಲಸಗಳನ್ನು ಭಾಳ ಮಾಡ್ತಾರೆ. ನಾವು ಏನು ಮಾಡ್ತೀವಿ, ಕಪ್ಪು ಬಿಳುಪಿನ ದೃಷ್ಟಿಕೋನ ಅಂತ ನಾನು ಪ್ರಸ್ತಾಪ ಮಾಡಿದೆ. ಯಾವಾಗಲೂ ರಾವಣ ಕೆಟ್ಟವನು, ರಾಮ ಒಳ್ಳೆಯವನು, ಪಾಂಡವರು ಒಳ್ಳೆಯವರು, ಕೌರವರು ಕೆಟ್ಟವರು, ಧರ್ಮರಾಜ ಒಳ್ಳೆಯವನು, ದುರ್ಯೋಧನ ಕೆಟ್ಟವನು. ಸೊ ಈ ರೀತಿ ಕಪ್ಪು ಬಿಳುಪಿನ ದೃಷ್ಟಿಕೋನ ಇರಲೇಬಾರ್ದು ನಮಗೆ ಅಂತಕ್ಕಂಥದ್ದು ಕುವೆಂಪು ಅವರ ಆಲೋಚನಾ ಕ್ರಮ. ಯಾವುದೇ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ 100% ಒಳ್ಳೆಯವನು ಇರೋದಿಲ್ಲ ಮತ್ತು 100% ಅವನು ಕೆಟ್ಟವನು ಇರೋದಿಲ್ಲ. ಮನುಷ್ಯ ಅಂದ್ರೆ ಒಳ್ಳೆಯವುದು ಮತ್ತು ಕೆಟ್ಟದ್ದರ ಮಿಶ್ರಣವಾಗಿರ್ತಾನೆ. ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಕುವೆಂಪು ಅವರ ಬಹಳ ಮುಖ್ಯವಾದಂಥ ನಿಲುವು. ಈ ಹಿನ್ನೆಲೆಯಲ್ಲಿ ಕುವೆಂಪು ದುರ್ಯೋಧನನ ಬಗ್ಗೆ, ಈ ದುರ್ಯೋಧನ ಅಂದ ತಕ್ಷಣ ಅವನು ವಿಲನ್ ಅನ್ನೋ ರೀತಿಯಲ್ಲಿ ಏನು ಚಿತ್ರಣ ಆಗಿದೆ ಸಾಂಪ್ರದಾಯಿಕವಾಗಿ, ಅದನ್ನು ಹೋಗಲಾಡಿಸಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾರೆ. ದುರ್ಯೋಧನನ ಒಳ್ಳೆಯ ಗುಣಗಳನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾರೆ. ದುರ್ಯೋಧನನ ಬಗ್ಗೆ ನಮಗಿರುವ ಭಾವನೆಯನ್ನು ಬದಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವನ ಈ ಆಳು ಒಬ್ಬ ದುರ್ಯೋಧನನ ಬಗ್ಗೆ ಹೇಳ್ತಕ್ಕಂಥ ಮಾತಿದೆ ನೋಡಿ, ನಮಗಾತನೇ ತಂದೆಯಾಗಿರ್ತಾನೆ, ಆತ ನಡೆದ ಬಳಿಕ ನಾವೆಲ್ಲರೂ ತಿರಿದುಂಬುವ ದೇಶಿಗರಂತೆ. ಇಷ್ಟು ಅವನು ನಮಗೆ ತಂದೆಯಾಗಿದ್ದಂಥವನು, ಅವನು ಹೋದ್ಮೇಲೆ ನಾವು ಭಿಕ್ಷುಕರಾದ್ವಿ ಅಂತ ಅವನು ಹೇಳೋದ್ರ ಜೊತೆಗೆ ಆ ಚಾಣೂರ ಅಂತಕ್ಕಂಥ ಒಬ್ಬ ಅವನ ಬಂಟನಿಂದ ಬಾಯಿಂದ ಈ ದುರ್ಯೋಧನ ಒಂದು ಒಳ್ಳೆಯ ಗುಣಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈ ಚಾಣೂರ ಅವನು ಹೇಳ್ತಾನೆ ಈ ನೀಲಾಕ್ಷ ತನ್ನ ಗೆಳೆಯನಿಗೆ, ನೋಡು ನಾನೊಂದು ದಿವಸ ರೋಗ ಬಂದು ಮನೆಯಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದೆ. ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಕುಳಿತು ಅಳ್ತಾ ಇದ್ದು, ಅಂಥ ಸಂದರ್ಭದಲ್ಲಿ ಯಾರೋ ಬಾಗಿಲು ತಟ್ಟಿದಂಗೆ ಆಯಿತು. ಯಾರು ಅಂಥೇಳಿ ನನ್ನ ಹೆಂಡತಿ ಹೋಗಿ ಬಾಗಿಲು ತೆಗೆದ್ರೆ ತನ್ನ ಬೆಂಗಾವಲು ಯಾವ ಪಡೆಯೂ ಇಲ್ದಂಗೆ ದುರ್ಯೋಧನನೇ ನನ್ನ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಬಂದಿದ್ದ. ಅಂಥ ಒಬ್ಬ ಮಹಾ ವ್ಯಕ್ತಿ, ಒಬ್ಬ ರಾಜ, ಏನೂ ಅಲ್ಲದ ನನ್ನ ಒಂದು ಮನೆಗೆ ಒಂದು ಗುಡಿಸಲಿಗೆ ಬಂದು ನನ್ನ ಯೋಗಕ್ಷೇಮವನ್ನು ವಿಚಾರಿಸಬೇಕಾದ್ರೆ ಅವನು ಎಷ್ಟು ದೊಡ್ಡವನಿದ್ದ ಅಂದರೆ, ದುರ್ಯೋಧನ ಹಠಮಾರಿಯಾಗಿದ್ದ, ಸಿಟ್ಟು ಇತ್ತು, ಎಲ್ಲದೂ ಇತ್ತು. ಅದರ ಜೊತೆಯೇ ಅವನು ತನ್ನನ್ನು ನಂಬಿದವರ ಬಗ್ಗೆ ಯಾವ
ಪ್ರೀತಿ, ವಾತ್ಸಲ್ಯ, ಕರುಣೆ ಇದೆಲ್ಲದನ್ನು ಕೂಡ ಒಳಗೊಂಡಂಥ ಗುಣವೂ ಕೂಡ ಅವನಿಗೆ ಇತ್ತು ಅಂತಕ್ಕಂಥದ್ದನ್ನು ತೋರಿಸೋದು ಕುವೆಂಪು ಅವರ ಬಹಳ ಮುಖ್ಯವಾದಂಥ ಉದ್ದೇಶ ಇದೆ. ಆ ನೀಲಾಕ್ಷ ಹೇಳ್ತಾನೆ, ಸೋತೊಡೆಯೇನ್ ಗೆದ್ದೊಡೆಯೇನ್ ಎದ್ದಡೆಯೇನ್ ಬಿದ್ದಡೆಯೇನ್ ನರಕದೋಳು ಎದ್ದಡೆಯೇನ್ ಸ್ವರ್ಗದೋಳು ಎದ್ದೊಡೆಯೇನ್ ಎಮ್ಮೊಡೆಯನ್ ತಾನಾವಗಂ ಎಮ್ಮೊಲ್ಮೆಯ ಒಡೆಯನೇ. ಅವನು ಸ್ವರ್ಗದಲ್ಲಿರಲಿ, ನರಕದಲ್ಲಿರಲಿ, ಸೋತ್ರೇನು, ಗೆದ್ರೇನು, ಬಿದ್ರೇನು, ಎದ್ರೇನು, ಆತ ನಮಗೆ ಒಡೆಯ. ಅಂದರೆ ಸ್ವಾಮಿನಿಷ್ಠೆ, ಆ ಬಂಟರ ಸ್ವಾಮಿನಿಷ್ಠೆ ಮಾತ್ರವಲ್ಲ, ದುರ್ಯೋಧನನ ಒಳ್ಳೆಯತನವನ್ನು ಕೂಡ ಕವಿ ಇಲ್ಲಿ ದಾಖಲೆ ಮಾಡ್ತಾರೆ. ಜೊತೆಗೆ ಇದಾದ ನಂತರ ಮೂರನೆಯ ಒಂದು ದೃಶ್ಯದಲ್ಲಿ ಕುವೆಂಪು ಬಹಳ ಮುಖ್ಯವಾದ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಕೃಷ್ಣನ ಒಂದು ಪಾತ್ರದ ಪರಿಷ್ಕರಣೆ. ಕೃಷ್ಣನ ಬಗ್ಗೆ ಈಗ ಆಧುನಿಕವಾಗಿ ಬಹಳಷ್ಟು ಟೀಕೆಗಳಿದೆ, ತಮಗೆ ಗೊತ್ತಿದೆ. ಯಾಕೆ ಟೀಕೆ ಅಂದರೆ, ಕೃಷ್ಣ ಪಾಂಡವರ ಪಕ್ಷಪಾತಿಯಾಗಿ ಧರ್ಮದ ಹೆಸರಿನಲ್ಲಿ ಕೌರವರನ್ನ ಮೋಸದಿಂದ ಸೋಲಿಸಿದ ಅಂತ. ಈ ಕೃಷ್ಣನ ಬಗ್ಗೆ ನಮಗಿರುವ ದೃಷ್ಟಿಕೋನ ಬದಲಿ ಮಾಡಲಿಕ್ಕೆ ಕುವೆಂಪು ಇಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಮೂರನೇ ಒಂದು ದೃಶ್ಯದಲ್ಲಿ ಒಬ್ಬ ಮುದುಕಿ ತನ್ನ ಮಗನನ್ನು ಯುದ್ಧದಲ್ಲಿ ಕಳ್ಕೊಂಡಿರ್ತಾಳೆ. ಅವಳು ಹೆಣವನ್ನು ಹುಡುಕ್ತಾ 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 ಬರ್ತಾಳೆ. ನಾರಾಯಣ ನಾರಾಯಣ ಅಂತ ಕರೀತಾಳೆ. ನಾರಾಯಣ ಅವಳ ಮಗನ ಹೆಸರಾಗಿರ್ತದೆ. ಕೃಷ್ಣ ವಿದುರನ ಜೊತೆಗೆ ಆ ರಣರಂಗದಲ್ಲಿ ಸತ್ತ ಹೆಣಗಳ ನಡುವೆ ಸುತ್ತಾಡ್ತಿರ್ತಾನೆ. ಬಹಳ ಮುಖ್ಯವಾದ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ವಿದುರನಿಗೆ ಹೇಳ್ತಾನೆ. ಏನು ಅಂದರೆ, ಈ ಮುದುಕಿಯನ್ನು ನಾರಾಯಣ ಅಂತ ಕೂಗಿದ ತಕ್ಷಣ ಕೃಷ್ಣ ಬರ್ತಾನೆ ಹತ್ರ. ಅಂದರೆ ನಾರಾಯಣ ಕೃಷ್ಣನ ಇನ್ನೊಂದು ಹೆಸರು. ಅಲ್ಲಿ ಕೃಷ್ಣ ಹೇಳೋದೇನು ಅಂದರೆ, ನಾನು ನನ್ನ ಹೆಸರನ್ನು, ನನ್ನ ಅನೇಕ ಹೆಸರುಗಳಲ್ಲಿ ಯಾವ ಹೆಸರನ್ನು ಹಿಡಿದು ಯಾರಾದರೂ ಬೇಕಾಗಿ ಆದರೂ ಕರಲಿ, ಬೇಡಾಗಿ ಆದರೂ ಕರಲಿ, ಅಕಸ್ಮಾತ್ ಕರಲಿ, ಉದ್ದೇಶಪೂರ್ವಕವಾಗಿ ಕರಲಿ, ಆ ಹೆಸರು ಕರೆದ್ರೆ ಸಾಕು, ನಾನು ಯಾವ ಭೇದ ಭಾವ ಇಲ್ಲದೆ ಅವರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸ್ತೀನಿ. ಅವರಿಗೆ ಮುಕ್ತಿ ಮಾರ್ಗವನ್ನು ನಾನು ತೋರಿಸ್ತೀನಿ, ಯಾವ ಭೇದ ಭಾವವೂ ಇಲ್ಲದೆ ಅಂತಕ್ಕಂಥ ಮಾತನ್ನು ವಿದುರನಿಗೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ವಿದುರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ದೀನ ಸಂರಕ್ಷಕನೇ, ದುರ್ಜನರ್ ಸಜ್ಜನರ್ ಎಂಬ ತರತಮ ಭಾವವಿಲ್ಲದೆ ಎಲ್ಲರಿಗೆ ಪದವಿಯನ್ನು ಕೊಟ್ಟು ಪರವೇನ್? ದುರ್ಜನರು ಸಜ್ಜನರು ಅಂತ ಇದ್ದಾರೆ, ಎಲ್ಲರಿಗೂ ಒಂದೇ ರೀತಿಯ ನೀನು ಮುಕ್ತಿಯ ಪದವಿಯನ್ನು ಕೊಟ್ಬಿಡ್ತೀಯಾ ಅಂತ ಕೇಳಿದಾಗ ಬಹಳ ಒಂದು ಮಹತ್ವದ ಮಾತನ್ನು ಕೃಷ್ಣನ ಬಾಯಿಂದ ಕುವೆಂಪು ಹೇಳಿಸ್ತಾರೆ. ಅವ್ರು ಹೇಳ್ತಾರೆ, ಭಕ್ತವರ ಕೇಳಿ ಕೃಷ್ಣ ಹೇಳ್ತಾನೆ ಈ ಮಾತನ್ನು. ಸನ್ನಿವೇಶಂ ದೊರೆಯೇ ದುರ್ಮಾರ್ಗದೊಳ್ ಕಾಲಿಡಲರಿಯದ ಸಜ್ಜನರ್ ಈ ಲೋಕದಲ್ಲಿಲ್ಲ. ಮೇನ್ ಸನ್ಮಾರ್ಗದೊಳ್ ಬೀಳಲಾರದ ದುರ್ಜನರು ಸೃಷ್ಟಿಯೊಳಗಿಲ್ಲ. ದೇಶ ಕಾಲಗಳಿಂದೇ ಬದ್ಧವಾಗಿಯ ನೀತಿ. ಎಂಥ ಅದ್ಭುತವಾದ ಮಾತು. ನಾವೇನು ಮಾಡಿರ್ತೀವಿ, ಕೆಲವರು ಹುಟ್ಟುತ್ತಕ್ಕನೆ ಕೆಟ್ಟವರಾಗಿ ಹುಟ್ಟಿರ್ತಾರೆ, ಅವ್ರ ಸ್ವಭಾವನೆ ಹಾಗೆ. ಒಳ್ಳೆಯವರಾಗಿ ಹುಟ್ಟಿರ್ತಾರೆ. ಈ ರೀತಿ ನಮ್ಮ ಆಲೋಚನಾ ಕ್ರಮ ಇರ್ತದೆ. ಕುವೆಂಪು ಹೇಳಿಸ್ತಾರೆ ಕೃಷ್ಣನ ಮೂಲಕ, ಸನ್ನಿವೇಶಂ, ಸಂದರ್ಭ ಬಂದರೆ ಎಂಥ ಒಳ್ಳೆಯವನು ಕೂಡ ಕೆಟ್ಟ ಮಾರ್ಗದಲ್ಲಿ ಕಾಲಿಡ್ತಾನೆ. ಕೆಟ್ಟ ಮಾರ್ಗದಲ್ಲಿ ಕಾಲಿಡದೇ ಇರತಕ್ಕಂಥ ಸಜ್ಜನರು ಈ ಲೋಕದಲ್ಲಿ ಇಲ್ಲ. ಸಂದರ್ಭ ಬಂದರೆ, ಸನ್ನಿವೇಶ ನಿರ್ಮಾಣ ಆದರೆ. ಅದೇ ರೀತಿ ಸನ್ನಿವೇಶ ಸಂದರ್ಭ ನಿರ್ಮಾಣ ಆದಾಗ ಒಳ್ಳೆಯ ಮಾರ್ಗದಲ್ಲಿ ಹೋಗದೇ ಇರತಕ್ಕಂಥ ದುರ್ಜನರೂ ಇಲ್ಲ. ಅರ್ಥ ಇಷ್ಟೇ, ಈ ಪ್ರಪಂಚದಲ್ಲಿ
ಯಾರೂ ಕೂಡ ಶಾಶ್ವತವಾಗಿ ದುರ್ಜನರಲ್ಲ, ಯಾರೂ ಕೂಡ ಶಾಶ್ವತವಾಗಿ ಸಜ್ಜನರಲ್ಲ. ಸಂದರ್ಭ ಸನ್ನಿವೇಶಗಳು ಅವ್ರನ್ನ ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡಿರ್ತೇವೆ. ಕೆಟ್ಟವನು ಒಳ್ಳೆಯವನಾಗ್ತಾನೆ, ಸಂದರ್ಭ ಬಂದರೆ ಒಳ್ಳೆಯವನು ಕೆಟ್ಟವನಾಗ್ತಾನೆ. ಆ ಕಾರಣದಿಂದ ನಮಗೆ ಈ ದೃಷ್ಟಿಕೋನ ಇರಬೇಕು, ಈ ಪೂರ್ಣ ದೃಷ್ಟಿಕೋನ ಇರಬೇಕು. ಕೃಷ್ಣ ಹೇಳ್ತಾನೆ, ಕೃಷ್ಣ ನಾನು ಪಾಂಡವರು ನಮ್ಮವರು, ಕೌರವರು ನಮ್ಮವರೆಲ್ಲ ಹಾಗಲ್ಲ. ಇಲ್ಲಿ ಕೃಷ್ಣ ಹೇಳ್ತಾನೆ, ನನಗೆ ದ್ವೇಷಗಳಿಲ್ಲ, ಪ್ರಿಯರೂ ಇಲ್ಲ. ಭಗವದ್ಗೀತೆಯ ಮಾತು ಇದು. ಎನ್ನ ದಿಟ್ಟಿಗೆ ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ನನಗೆ ವೈರಿಗಳು, ನನಗೆ ಮಿತ್ರರು ಅಂತಕ್ಕಂಥವ್ರು ಯಾರೂ ಇಲ್ಲ, ನನಗೆಲ್ಲರೂ ಸಮಾನರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾನೆ. ಆಗ ವಿದುರ ಇನ್ನೊಂದು ಪ್ರಶ್ನೆಯನ್ನು, ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾನೆ. ವೇದಗಳು, ಶಾಸ್ತ್ರಗಳು, ಆಗಮ ಪುರಾಣಗಳು, ಸಜ್ಜನತೆ ದುರ್ಜನತೆ, ಧರ್ಮಂ ಅಧರ್ಮಂ, ನೀತಿ ಅನೀತಿ, ಪಾಪ ಪುಣ್ಯಗಳೆಂಬ ಸ್ವರ್ಗ ನರಕಗಳೆಂಬ ಭೇದವನ್ನು ಮಾಡಿ ತಾರತಮ್ಯವನ್ನು, ವಿಧಿ ನಿಷೇಧಗಳನ್ನು ಹೇರ್ತವೆ. ನೀನು ನೋಡಿದ್ರ ಎಲ್ಲರೂ ಒಂದೇ, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಒಂದೇ ಅಂತ ಹೇಳ್ತಾ ಇದೆಯಲ್ಲ ಅಂತ ಕೇಳಿದಾಗ ಕೃಷ್ಣನ ಬಾಯಿಂದ ಕುವೆಂಪು ಇನ್ನೊಂದು ಬಹಳ ಬೆಲೆಯುಳ್ಳ ಮಾತನ್ನು ಆಡಿಸ್ತಾರೆ. ವೇದಶಾಸ್ತ್ರಗಳೆಲ್ಲ ಎನ್ನೊಂದು ಅಂಶದ ವಾಣಿ, ಪೂರ್ಣವಾಣಿ ಅಲ್ತು. ವೇದಶಾಸ್ತ್ರ ಇವೆಲ್ಲ ಹೇಳ್ತಕ್ಕಂಥದ್ದು ನನ್ನ ಅಂಶದ ಒಂದು ಅಂಶ, ನನ್ನ ವಾಣಿಯ ಒಂದು ಅಂಶ, ಅವೇ ಪೂರ್ಣ ಅಲ್ಲ. ವೇದಗಳಿಗಿಂತಲೂ ಶಾಸ್ತ್ರಗಳಿಗಿಂತಲೂ ಯೋಗಿ ಮುನಿಗಳಿಗಿಂತಲೂ ಪಿರಿದು ಎನ್ನೆದೆಯ ಬಿತ್ತರಂ. ನಿನ್ನೆದೆಗೆ ಮನು ನೀನು, ನಿನ್ನೆದೆಯ ದನಿ ನಿನಗೆ ಮನು ನೀನು. ಅಂದರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅಂತ ಕುವೆಂಪು ಅವ್ರದ್ದು ಬಹಳ ಮುಖ್ಯವಾದ ಒಂದು ಪದ್ಯ ಇದೆಯಲ್ಲ, ಅದರ ಚಿಂತನೆಯ ಎಳೆ ಇಲ್ಲಿದೆ ನೋಡಿ. ವೇದ ಶಾಸ್ತ್ರ ಪುರಾಣ ಏನೇ ಹೇಳಲಿ, ಯಾವ ಕಾಲದ ತತ್ವಜ್ಞಾನಿ, ಯಾವ ಕಾಲದ ಮುನಿ ಋಷಿ ಏನೇ ಹೇಳಲಿ, ಅವೆಲ್ಲದಕ್ಕೂ ಮಿಗಿಲಾಗಿದ್ದು ನಿನ್ನೆದೆಯ ಧ್ವನಿ, ನಿನ್ನ ಅಂತಃಸಾಕ್ಷಿ, ನಿನ್ನ ಆತ್ಮಸಾಕ್ಷಿ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋ ಅಂಶವನ್ನು ಇಲ್ಲಿ ಕೃಷ್ಣನ ಬಾಯಿಂದ ಹೇಳಿಸ್ತಾರೆ. ಆ ಮುನಿಗಳಿಗಿಂತಲೂ, ಶಾಸ್ತ್ರಕ್ಕಿಂತಲೂ, ಯೋಗಿಗಳಿಗಿಂತಲೂ ಎಲ್ಲದಕ್ಕಿಂತ ವಿಸ್ತಾರವಾಗಿರ್ತಕ್ಕಂಥದ್ದು ನನ್ನ ಎದೆ, ನನ್ನ ಹೃದಯ. ವೇದಗಳು ಒಪ್ಪದ, ಶಾಸ್ತ್ರಗಳು ಬಳಿ ಸೇರಿಸದ, ಸಿದ್ಧ ಯೋಗಿಗಳು ಕೂಡ ತಮ್ಮ ಹತ್ತಿರ ಬಿಟ್ಟುಕೊಳ್ಳದ ಎಲ್ಲರಿಗೂ ನನ್ನ ಎದೆಯಲ್ಲಿ ಜಾಗ ಇದೆ. ನನಗೆ ಬೇಡಾದವರೇ ಇಲ್ಲ, ತಾವಿರುವುದು ಎನ್ನೋಳು ಎಲ್ಲರಿಗೆ, ಎನ್ನೋಳು ನಿಷೇಧವೆಂಬುದೇ ಇಲ್ಲ. ನೋಡಿ, ನನ್ನಲ್ಲಿ ನಿಷೇಧ ಅಂತಕ್ಕಂಥದ್ದೇ ಇಲ್ಲ, ನನಗೆ ಯಾರೂ ಬೇಡಾದವರಿಲ್ಲ. ಪಾಪಿ ಉದ್ಧಾರ ಮಿಹುದವು, ರಾಮಾಯಣ ದರ್ಶನದಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದ ಈ ಜಗದ್ಭವ್ಯ, ಈ ಜಗತ್ತಿನಲ್ಲಿ, ಈ ಜಗದ್ಭವ್ಯ ವ್ಯೂಹ ರಚನೆಯೋಳು, ಈ ಜಗತ್ತಿನ ಭವ್ಯವಾಗಿರ್ತಕ್ಕಂಥ ವ್ಯೂಹ ರಚನೆಯಲ್ಲಿ ಪಾಪಿಗೂ ಉದ್ಧಾರವಿದೆ, ಪಾಪಿಗೂ ಅವಕಾಶ ಇದೆ. ಅಂದರೆ ಕುವೆಂಪು ಇಲ್ಲಿ ಹೇಳ್ತಕ್ಕಂಥದ್ದು ಕೆಟ್ಟವರು ಒಳ್ಳೆಯವರು ಇವೆಲ್ಲವೂ ಅಲ್ಪ ದೃಷ್ಟಿಯಿಂದ ಕಾಣ್ತಕ್ಕಂಥ ಅಂಶಗಳು. ನಮ್ಮ ಪೂರ್ಣ ದೃಷ್ಟಿ ಇದ್ದರೆ ಒಳ್ಳೆಯವನನ್ನು ಕೆಟ್ಟವನನ್ನಾಗಿ, ಕೆಟ್ಟವನನ್ನಾಗಿ ಒಳ್ಳೆಯವನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ದೇವರು ಅಂತಕ್ಕಂಥವನು ಮಾಡಬೇಕಾದ ಕೆಲಸ ಇದು. ಕೃಷ್ಣನನ್ನು ದೇವರು ಅನ್ಬೇಕಾದಾಗ ದೇವರು ಹೇಗಿರಬೇಕು? ಅವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅಂತ ಹೇಳಿದ್ರೆ ಅವನು ಮನುಷ್ಯ ಆಗಿರ್ತಾನೆ. ದೇವರು ಮಾಡಬೇಕಾದ ನಿಜವಾದ ಕೆಲಸ ಏನು ಅಂತಕ್ಕಂಥದ್ದನ್ನು ಬಹಳಷ್ಟು ಜನರು ದೇವರು ಅಂತ ನಂಬಿಕೊಂಡಿರ್ತಕ್ಕಂಥ ಕೃಷ್ಣನ ಮೂಲಕ ಕುವೆಂಪು ಮಾಡಿಸುವುದರ ಮೂಲಕ ಕೃಷ್ಣನ ಘನತೆಗೆ ಧಕ್ಕೆ ತರ್ತಕ್ಕಂಥ ಅಂಶಗಳನ್ನು ತಗ್ಗಿಸಿ ಅವನನ್ನು ಸ್ವೀಕಾರ ಯೋಗ್ಯನನ್ನಾಗಿ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಯೋಗ್ಯತೆ ಘನತೆಗೆ ತಕ್ಕವನಲ್ಲ ಅಂತ ಅಲ್ಲದ ರೀತಿಯಲ್ಲಿ ಒಂದು ಕೃತಿಯಲ್ಲಿ ರಚನೆಯಾದರೆ ಎರಡು ಆಯ್ಕೆಗಳಿರ್ತವೆ ಕವಿಗಳಿಗೆ. ಮೊದಲನೇದು ಆ ವ್ಯಕ್ತಿಯನ್ನು ನಿರಾಕರಿಸುವುದು, ಇನ್ನೊಂದು ಆ ವ್ಯಕ್ತಿಯನ್ನು ಪರಿಷ್ಕರಿಸುವುದು. ಕುವೆಂಪು ಎರಡನೇ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಕೃಷ್ಣನಂಥ ಒಬ್ಬ ಬಹಳ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ನಿರಾಕರಿಸುವುದನ್ನು ಅವರು ತಿರಸ್ಕರಿಸಿ ಪರಿಷ್ಕರಿಸಿ ಆತನ ಮೂಲಕ ಒಳ್ಳೆಯ ಕೆಲಸವನ್ನು ಮಾಡಿಸುವುದರ ಮೂಲಕ ಅವನನ್ನು ಸ್ವೀಕಾರಾರ್ಹಗೊಳಿಸ್ತಕ್ಕಂಥದ್ದೇನಿದೆ ಬಹಳ ಮುಖ್ಯವಾದಂತಹ ಸಂಗತಿ ಇದು. ಇಲ್ಲಿಗೆ ನಾನು
ಈ ಮೊದಲ ಭಾಗದ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಈ ಸ್ಮಶಾನ ಕುರುಕ್ಷೇತ್ರಂ ನಾಟಕದ ಆರಂಭದ ಭಾಗಗಳೇನಿದೆ, ಇದಕ್ಕಿಂತ ರೋಚಕವಾಗಿರ್ತಕ್ಕಂಥ ಮತ್ತು ಅತ್ಯಂತ ಮಹತ್ವದ ಅಂಶಗಳಿರೋದು ನಂತರದ ಭಾಗಗಳಲ್ಲಿ. ಮುಂದಿನ ವಿಡಿಯೋದಲ್ಲಿ ನಾನು ಅವುಗಳನ್ನು ವಿಶ್ಲೇಷಣೆಗೆ ತೆಗೆದುಕೊಳ್ತೇನೆ. ಆ ವಿಡಿಯೋಗಳನ್ನು ತಾವು ತಪ್ಪದೆ ನೋಡಿ ಈ ನಾಟಕದ ಒಟ್ಟಾರೆ ಅರ್ಥ ಏನು ಅಂತಕ್ಕಂಥದ್ದನ್ನು ಗ್ರಹಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭಾಗ 2ರಲ್ಲಿ ಭೇಟಿಯಾಗೋಣ. ನಮಸ್ಕಾರ.